ನಾನು ಶ್ರದ್ಧಾ ಗಂಡ ಹೆಂಡತಿ. ನಮಗೆ 2 ವರ್ಷದಿಂದನೇ ಮದುವೆ ಆಗಿತ್ತು. ಶ್ರದ್ಧಾ, ಅಪ್ಪಾಜಿ, ನಿನಗೆ ಮದುವೆ ಆಗಿರೋ ಮಾತು ನಿಜ ಏನಮ್ಮ? ಭುವನ್ ನಿನ್ ಗಂಡ ಏನಮ್ಮ? ನಿಜಾನಾ? ಅಪ್ಪಾಜಿ, ಅದು ಕರಿಬೇಡ ನೀನು ಅಪ್ಪಾಜಿ ಅಂತ ಹೇಳಿ. ಇರೋದು ನಿಜಾನ ಸುಳ್ಳು ಅಷ್ಟೇ ಹೇಳು ಸಾಕು ನನಗೆ. ಅದು ದನಿಗಳೇ, ಅವಳಿಗೆ ನಿಮ್ಮ ಮೇಲೆ ಪ್ರೀತಿ ಗೌರವ ಕಟ್ಟಾಗ್ತದೆ. ನಾನು ಹೇಳ್ತಿರೋ ಸತ್ಯ. ಇಲ್ಲ ಅಪ್ಪಾಜಿ, ಭುವನ್ ಹೇಳ್ತಾ ಇರೋದು ನಿಜ ಅಲ್ಲ. ಶ್ರದ್ಧಾ, ಇವಾಗಾದ್ರೂ ಸತ್ಯ ಹೇಳು. ಯಾಕೆ ಮುಚ್ಚಿಡ್ತಾ ಇದೆಯಾ? ಈಗ ನಿಜ ಹೇಳಿಲ್ಲ ಅಂದ್ರೆ ನಾನು ಸಂಪೂರ್ಣವಾಗಿ ಕಳ್ಕೋಬೇಕಾಗತ್ತೆ. ಸತ್ಯ ಒಪ್ಕೋ. ಅಲ್ಲ, ಅಪ್ಪಾಜಿ ನನ್ನ ಜೊತೆ ಮದುವೆ ಮಾಡ್ತಾರೆ ಅಂತ ಈ ಹೊಸ ನಾಟಕ ಆಡ್ತಿದ್ದಾರೆ ಶ್ರದ್ಧಾ. ಭುವನ್, ಇದಕ್ಕೆ ನೀನು ಹಿಮ್ಮೇಳನ ಊರ್ಮೇಳ ಅಂತ ಹೆಂಡತಿ ಇಟ್ಕೊಂಡು ನಾಟಕದ ಕತೆ ಕಟ್ತಿದ್ಯಲ್ಲ, ನಾಚಿಕೆ ಆಗಲ್ವಾ? ಚಿಕ್ಕನಿಗಳೇ, ಇವಳು ಹೇಳ್ತಿರೋ ಸತ್ಯ. ಊರ್ಮೇಳ ನನ್ನ ಹೆಂಡತಿ ಅಲ್ಲ. ಹಾಗಾದ್ರೆ ಇಷ್ಟು ದಿನ ಆ ವಿಷಯ ನನ್ನಿಂದ ಯಾಕೆ ಮುಚ್ಚಿಟ್ರಿ? ಅಪ್ಪಾಜಿ, ನಾನು ಈ ಊರಿಗೆ ಬಂದಿದ್ದೆ ಇವ್ರ ಮೇಲೆ ಮುನಿಸ್ಕೊಂಡು. ಆಗಿದ್ದ ಪರಿಸ್ಥಿತಿಯಲ್ಲಿ ನನಗೆ ಮದುವೆ ಆಗಿದೆ ಅಂತ ಹೇಳ್ಕೊಳ್ಳೋಕೆ ನಂಗೆ ಇಷ್ಟ ಇರಲಿಲ್ಲ. ಅಷ್ಟೊಂದು ಸೆಟ್ಟು ಅಸಹ್ಯ ಆಯಿತು ಇವ್ರ ಮೇಲೆ. ಆದರೆ ಭುವನ್ ಈ ಊರಿಗೆ ಬರೋ ಹೊತ್ತಿಗೆ ಸಂಪೂರ್ಣವಾಗಿ ಬದಲಾಗಿ ಹೋಗಿದ್ರು. ಇವ್ರು ಈ ಊರಿಗೆ ಬಂದಿದ್ದೆ ನನಗೋಸ್ಕರ. ಎಲ್ಲಿ ನಿಜ ಹೇಳಿಬಿಟ್ರೆ ಅವ್ರಿಗೆ ನೀವು ಕೆಲಸ ಕೊಡಲ್ವೋ ಅನ್ನೋ ಕಾರಣಕ್ಕೆ ತಮ್ಮ ಬಗ್ಗೆ ಅವ್ರೇನೂ ಹೇಳ್ಕೊಳ್ಳಿಲ್ಲ. ಇನ್ನು ಗಂಡ ಹೆಂಡತಿ ಅನ್ನೋ ವಿಷಯ ಗೊತ್ತಾದರೆ ನಮ್ಮನ್ನೆಲ್ಲಿ ಮನೆ ಬಿಟ್ಟು ಹೊರಗೆ ಕಳಿಸ್ಬಿಡ್ತಿರೋ ಅಂತ ನಾವು. ಶ್ರದ್ಧಾ, ಏನೇ ಚಂದಮ್ಮನ ಕತೆ ಕಟ್ಟಿ ಹೇಳ್ತಾ ಇದ್ಯಾ? ಅಪ್ಪಾಜಿ, ಇವಳು ಹೇಳ್ತಿರೋದಲ್ಲ ಸುಳ್ಳು. ಇವಳು ಮಾತು ನೀನು ನಂಬೇಡಿ. ಭುವನ್ ನನ್ ಗಂಡ ಅಪ್ಪಾಜಿ. ನಮ್ಮಿಬ್ರಿಗೂ ಮದ್ವೆ ಆಗಿ 2 ವರ್ಷ ಆಗಿದೆ. ಮುಚ್ಚೆ ಬಾಯಿ. ಕತೆ ಕಟ್ತಿರೋದು ನೀರು. ದನಿಗಳೇ, ಇವಳೇ ನನ್ನ ಹೆಂಡತಿ. ನಿಮಗಷ್ಟು ಮೇರಿ ಪ್ರೂಫ್ ಬೇಕು ಅಂದರೆ ನಾನು ಕಟ್ಟಿರೋ ತಾಳಿ ಇನ್ನೂ ಇವಳು ಕುತ್ತಿಗೆಲೇ ಇದೆ. ಶ್ರದ್ಧಾ, ತಾಳಿ ತೋರಿಸು. ಭುವನ್, ತಾಳಿ ತೋರಿಸು ಶ್ರದ್ಧಾ.
ಕಟ್ಟಿರೋ ತಾಳಿ ಇನ್ನೂ ಇವಳು ಕುತ್ತಿಗೆಲೇ ಇದೆ. ಶ್ರದ್ಧಾ, ತಾಳಿ ತೋರಿಸು. ಭುವನ್, ತಾಳಿ ತೋರಿಸು ಶ್ರದ್ಧಾ. ಸತ್ಯ ಹೇಳಿದ ತಕ್ಷಣ ಕ್ಷಮಿಸೋದಕ್ಕೆ ನಾನು ಕಥೆನಲ್ಲಿ ಬರೋ ಪಾತ್ರ ಅಲ್ಲ. ಇಷ್ಟು ದಿನ ನನಗೆ ಮೋಸ ಮಾಡಿಕೊಂಡು ನನ್ನ ಮನೆಯಲ್ಲಿ ಅನ್ನ ತಿಂದಿದ್ದಕ್ಕೆ ನಿನಗೆ ಕ್ಷಮೆನೇ ಇಲ್ಲ. ಶ್ರದ್ಧಾ, ಭುವನ್, ಸರಿಯಾದ ಪಾಠ ಕಲಿಸ್ಬಿಡ್ರಿ. ಇಲ್ಲಿ ತಿಂದಿರೋ ಪ್ರತಿಯೊಂದು ಅಗಳಿಗೂ ಬೆಲೆ ಕಟ್ಟಬೇಕು ನೀವು. ನನಗೆ ನಂಬಿಕೆ ದ್ರೋಹ ಮಾಡಿದಕ್ಕೆ ಶಿಕ್ಷೆಯನ್ನು ಅನುಭವಿಸಲೇಬೇಕು ನೀವು. ದನಗಳೇ, ನಾವು ಹೊರಡೋದಕ್ಕೆ ತಯಾರಿದ್ದೀವಿ. ಆದರೆ ಒಂದು ಒಳ್ಳೆ ಹೆಸರು ತಗೊಂಡು ಹೋಗೋಣ ಅಂತ ಅಂದ್ಕೊಂಡ್ವಿ. ಸತ್ಯ ಹೇಳಿದ್ದಕ್ಕೆ ಈ ಥರ ಪ್ರತಿಫಲ ಸಿಗುತ್ತೆ ಅಂತ ನಾನು ಅನ್ಕೊಂಡಿರಲಿಲ್ಲ. ಪ್ರತಿಫಲ ಇನ್ನೂ ಸಿಕ್ಕಿಲ್ಲ, ಸಿಕ್ಕತ್ತೆ. ಅಪ್ಪಾಜಿ ದಯವಿಟ್ಟು ನನ್ನ ಮಾತು ಕೇಳಿ. ಬಿಟ್ಬಿಡು. ನನ್ನನ್ನು ಅಪ್ಪಾಜಿ ಅಂತ ಕರೆಯೋ ಯಾವ ಅರ್ಹತೆಯೂ ನಿನಗಿಲ್ಲ. ರಮೇಶ, ಮೊದಲು ಇವಳನ್ನ ಆಚೆ ತಳ್ಳೋ. ಏ ಭುವಿ, ಆ ಊರ್ಮಿಳ ಮತ್ತೆ ಭುವನ್ನ ಹೊರಗೆ ತಳ್ಳೋ. ನಾವೇ ಹೋಗ್ತೀವಿ ದನಗಳೇ, ನಮಗೆ ಕ್ಷಮಿಸಿ. ಭಾಷೆ ನಾನು ಬರಲ್ಲ ಭುವನ್. ನಾನು ಇಲ್ಲಿಂದ ಒಂದೇ ಒಂದು ಹೆಜ್ಜೆನೂ ಆಚೆ ಇಡಲ್ಲ. ನಾನು ಮಾಡಿ ಮುಗಿಸ್ಲೇಬೇಕಾದ ಕೆಲಸ ಒಂದು ಬಾಕಿ ಇದೆ. ಅದು ಮುಗಿಯೋವರೆಗೂ ನಾನು ಇಲ್ಲಿಂದ ಬರಲ್ಲ. ಸಾಕಮ್ಮ, ಸಾಕು. ಇಷ್ಟು ದಿವಸ ನೀನು ಇಲ್ಲಿ ಮಾಡಿದ್ದೆ ಸಾಕು. ಮೊದಲು ಹೊರಟೋಗಿ ಇಲ್ಲಿಂದ. ಹೇಳ್ಬೇಡಿ ಹೇಳ್ಬೇಡಿ ಅಂತ ಅಷ್ಟೊಂದು ಹೇಳ್ದೆ, ಆದ್ರೂ ನನ್ನ ಮಾತು ಕೇಳ್ದೆ ಹೇಳ್ಬಿಟ್ರಲ್ಲ. ಏನ್ ಸಿಕ್ತು ನಿಮ್ಗೆ? ಇಲ್ಲ ಭುವನ್, ನಾನ್ ನಿಮ್ ಜೊತೆಗೆ ಬರೋದಿಲ್ಲ. ಅಜ್ಜಿ, ನಾನು ಇಲ್ಲೂ ಇರೋದಿಲ್ಲ. ನಾನು ಎಲ್ಲಾದ್ರೂ ಹೋಗ್ತೀನಿ, ಎಲ್ಲಾದ್ರೂ ಹೋಗಿ ಸಾಯ್ತೀನಿ ನಾನು. ಶತಾ, ಶತಾ, ಶ್ರದ್ಧಾ, ನೀ ಇಲ್ಲೇ ಇದೆಯಾ? ಹೌದು, ಇಲ್ಲೇ ಇದ್ದೀನಿ. ಯಾಕೆ, ಏನಾಯ್ತು? ಹಾಗಲ್ಲ, ಅದು ನಿನ್ನ ಮೇಲೆ ದನಗಳು ಸಿಟ್ಟು ಮಾಡಿಕೊಂಡು ನೀನು ಏನು ಇಮ್ಯಾಜಿನ್ ಮಾಡ್ಕೋತಿದ್ರಿ? ಯಾಕೆ ಇಷ್ಟೊಂದು ತಲೆ ಕೆಡ್ಸ್ಕೊತಿದ್ದೀರಿ ಭುವನ್ ನೀವು? ನೋಡಿ, ಹೀಗೆ ನಿಂತಲೇ ಕೆಟ್ಟ ಕನಸು ಬೀಳೋದು ಒಳ್ಳೇದಲ್ಲ. ನಿಮಗೆ ರೆಸ್ಟ್ ಬೇಕಾಗಿದೆ. ಹೋಗಿ ಮಲ್ಕೊಳ್ಳಿ. ಶ್ರದ್ಧಾ, ಒಂದು ವೇಳೆ ನಾವಿಬ್ಬರು ಗಂಡ ಹೆಂಡತಿ ಅನ್ನೋ ವಿಚಾರನ ದನಗಳು ಹೇಳಿದ್ರೆ ನೀನನ್ನು ಬಿಟ್ಟು ಹೋಗಲ್ಲ ಅಲ್ಲ? ಓಹ್, ಈ ಯೋಚನೆಲಿದ್ರಾ ನೀವು? ಏನೇನು ಬಂತು ನಿಮ್ಮ ಈ ಇಮ್ಯಾಜಿನೇಷನಲ್ಲಿ? ಶ್ರದ್ಧಾ, ಮೊದಲೇ ಗೊಂದಲದಲ್ಲಿದ್ದೀನಿ. ಹೇಳು, ನಾನು ಬಿಟ್ಬಿಡ್ತೀಯಾ?
ಖಂಡಿತ ಭುವನ್. ನೀವ ಸತ್ಯ ಹೇಳಿದ್ರೆ ನಾನು ನಿಮ್ಮಿಂದ ದೂರ ಆಗ್ತೀನಿ. ನೀವು ನನ್ನ ಕಳ್ಕೋಬೇಕು ಅಂತ ಡಿಸೈಡ್ ಮಾಡಿದ್ರೆ ಹೋಗಿ ಅಪ್ಪಾಜಿಗೆ ಹೇಳಿ. ಯಾಕೆ ಶ್ರದ್ಧಾ, ಯಾಕೆ ತಡಿತಾ ಇದೆಯಾ? ಇನ್ನು ಏನು ಅನಾಹುತ ಆಗಬೇಕು? ಇನ್ಮೇಲಾದ್ರೂ ನಮ್ಮ ಲೈಫ್ ನಾವು ನೋಡ್ಕೋಬೋದಲ್ಲ. ಯಾಕೆ ನಿಜ ಹೇಳಕ್ ಬಿಡ್ತಿಲ್ಲ ನೀನು? ಒಂದು ಒಳ್ಳೆ ಕೆಲಸ ಆಗೋಕ್ಕಿಂತ ಮುಂಚೆ ಕೆಲವಷ್ಟು ವಿಚಾರಗಳನ್ನು ಮುಚ್ಚಿಡಲೇಬೇಕಾಗತ್ತೆ. ಒಂದು ಸತ್ಯ ಹೊರಗೆ ಬರೋಕ್ಕೆ ಮುಂಚೆ ಸಾಕಷ್ಟು ಸುಳ್ಳುಗಳನ್ನು ಹೇಳಲೇಬೇಕಾಗತ್ತೆ. ಎಷ್ಟೋ ಸಲ 100 ಸುಳ್ಳುಗಳು ಒಂದು ಸಣ್ಣ ಸತ್ಯಕ್ಕೆ ಅಡಿಪಾಯ ಆಗಿರುತ್ತೆ. ಅದಕ್ಕೆ ಹೇಳೋದು ಎಲ್ಲ ಸುಳ್ಳುಗಳು ಕೆಟ್ಟವಲ್ಲ ಅಂತ. ಅರ್ಥ ಆಗೋಗಿ ಹೇಳು ಶ್ರದ್ಧಾ. ಯಾಕಿನ್ನು ನಾವು ಸುಮ್ಮನಿರ್ಬೇಕು? ಅದನ್ನ ಹೇಳೋ. ಸಸ್ಪೆನ್ಸ್. ಭುವನ್, ಇನ್ನೇನು ಟೈಮ್ ಹತ್ರ ಬರ್ತದೆ, ಎಲ್ಲ ಗೊತ್ತಾಗೇ ಆಗತ್ತೆ. ಅಲ್ಲಿ ತನಕ ಸುಮ್ಮನೆ ನನ್ನ ಜೊತೆ ಇದ್ಬಿಡಿ ಪ್ಲೀಸ್. ನೀವು ಹೀಗಿದ್ರೆ ನಾನು ನೋಡೋಕ್ಕಾಗಲ್ಲ. ಎಲ್ಲಿ ಒಂದೇ ಒಂದು ಸ್ಮೈಲ್ ಬಿಸಾಕಿ ನೋಡೋಣ. ಭುವನ್, ಸ್ಮೈಲ್ ಪ್ಲೀಸ್ ಪ್ಲೀಸ್. ಬನ್ನಿ ಹೋಗಿ ನೋಡೋಣ. ಮುರುಬಳ, ಸ್ಟೇಜ್ ರೆಡಿ ಆಗಿದೆ. ಇನ್ನೇನಿದ್ರು ವೆಡ್ಡಿಂಗ್ ಕಾರ್ಡು, ಆಸ್ತಿ ಪೇಪರ್ಗೆ ನನ್ನ ಸೈನ್. ಅಲ್ಲ ಕಣೋ, ನಾನು ಅನ್ಕೊಂಡಿದ್ದಕ್ಕಿಂತ ಕೆಲಸ ತುಂಬ ಫಾಸ್ಟಾಗಿ ನಡೀತಾ ಇದೆ. ಈ ಉಂಡು ಹೋದ ಕೊಂಡು ಹೋದ ಅಂತ ಫಿಲಮ್ ಇದೆ, ನೋಡಿದ್ಯಾ? ಅದೇನಾದ್ರೂ ಪಾರ್ಟ್ 2 ಬಂದ್ರೆ ಅದಕ್ಕೆ ನೀನೇ ಹೀರೋ. ದಟ್ ಈಸ್ ರಾಕಿ. ಈ ಕಿತ್ತೋಗಿರೋ ಭುವನ್ ಭುವಿ ಅನ್ನೋ ಹೆಸರಿಂದ ನನಗೆ ಮುಕ್ತಿ ಸಿಗೋ ಕಾಲ ಹತ್ರ ಬಂದಾಯಿತು. ಹಾಂ ಊರ್ಮಿಡ, ಇನ್ನು 1 ವಾರದಲ್ಲಿ ಎಲ್ಲ ಕೆಲಸ ಮುಗ್ದೋಗ್ಬೇಕು. ಇನ್ನು ನೀನು ಕಾರ್ಯಾಚರಣೆನ ಶುರು ಮಾಡಬೇಕು. ಅವನು ನನ್ನ ಕೆಟ್ಟ ದೃಷ್ಟಿಯಲ್ಲಿ ನೋಡ್ತಿದ್ದಾನೆ ಭುವನ್. ಕೆಟ್ಟ ದೃಷ್ಟಿ ನೋಡ್ತಾ ಇದ್ದಾನೆ? ಯಾರು? ನೀವು ಅಪ್ಪಾಜಿ ಮಗ ಅಂತ ಕರ್ಕೊಂಬಂದಿದ್ದೀರಲ್ಲ, ಅವನು ನನ್ನ ಹತ್ರ ಕೆಡ್ದಾಗ ನಡ್ಕೊಳಕ್ ಟ್ರೈ ಮಾಡ್ದ. ಶ್ರದ್ಧಾ,
ರೈಟ್ ಊರ್ಮಿಳ, ನಾಳೆನೇ ಈ ಅಸ್ಲಿ ಗಂಡ ಹೆಂಡ್ರನ್ನ ಇಬ್ಬರನ್ನೂ ಓಡಿಸ್ಬೇಕು. ಅದಕ್ಕೆ ನಾಳೆನೇ ಮುಹೂರ್ತ. ನಿನ್ನೆ ನಮ್ದು ಭಾಳ ದೊಡ್ಡ ತಪ್ಪು ಮಾಡಿದೆ. ಇವರು ನಮ್ಮ ಸುಮ್ಮನೆ ಬಿಡ್ತಿಲ್ಲ. ಇವರಿಬ್ಬರನ್ನು ಇಲ್ಲೇ ಹೂತಾಕ್ಬಿಡ್ತೀನಿ. ಭುವನ್ ನೋಡಿ, ಆ ಥರ ಪಟ್ಟು ಮತ್ತೆ ಎಲ್ಲದನ್ನು ಹಾಳು ಮಾಡ್ಕೊಳ್ಳೋದು ಬೇಡ. ಅವನ ಅಪ್ಪಾಜಿ ನಿಜವಾದ ಮಗ ಅಲ್ಲ ಅಂತ ಗೊತ್ತಾಯ್ತಲ್ಲ, ಸದ್ಯಕ್ಕೆ ಸಾಕು. ಅವ್ರು ಹೇಗೆ ಪ್ಲ್ಯಾನ್ ಮಾಡಿದಾರೋ ನಾವು ಹಾಗೆ ಇನ್ನೊಂದೇನಾದರೂ ಪ್ಲ್ಯಾನ್ ಮಾಡಿ ಇದೆಲ್ಲದಕ್ಕೂ ಒಂದು ಪರಿಹಾರ ಕಂಡುಹಿಡಿಯೋಣ. ಭುವನ್ ಬಿಡು ಶ್ರದ್ಧಾ, ನನಗೆ ಬರ್ತಿರೋ ಕೋಪಕ್ಕೆ ಇವ್ರಿಗೊಂದು ಕಚ್ಚಿ ಕಾಣಿಸ್ಬೇಕು. ಭುವನ್ ಪ್ಲೀಸ್ ತಾಳ್ಮೆ ತಂದ್ಕೊಳ್ಳಿ. ಭುವನ್ ನೋಡಿ, ನಾವಿಲ್ಲಿಗೆ ಬಂದೇ ಇಲ್ಲ, ಅವ್ರು ನೋಡೇ ಇಲ್ಲ, ಅವ್ರ ಮಾತುಗಳನ್ನು ಕೇಳೇ ಇಲ್ಲ ಅನ್ನೋ ಹಾಗೆ ಇದ್ಬೇಡ, ಸರಿನಾ? ನೋಡಿ, ಈಗ ಮೊದಲು ಇಲ್ಲಿಂದ ಹೊರಡೋಣ. ಬನ್ನಿ ಬನ್ನಿ ಭುವನ್, ಬನ್ನಿ. ರಾಕಿ, ಕೆಲಸ ಕೆಟ್ಟೋಯ್ತು. ನಾನು ಆದಷ್ಟು ಬೇಗ ಮನೆ ಒಳಗಡೆ ಸೇರ್ಕೋಬೇಕು. ನೀನಿಲ್ದ ಎಸ್ಕೇಪ್ ಆಗು ಬೇಗ. ಎಲ್ಲೋ ಹೋಗೋದು ಈ ಟೈಮಲ್ಲಿ? ಎಲ್ಲೋ ಹೋಗ್ಲಿ? ಅದಕ್ಕಿಂತ ಮಾತಾಡೋಕ್ಕೆ ಟೈಮ್ ಇಲ್ಲ. ಮೊದಲು ನೀನು ಎಸ್ಕೇಪ್ ಆಗಿಲ್ಲಿಂದ ಓಡು. ದನಿಗಳಿಗೆ ನಾನು ನನ್ನ ಕೈಯಾರೆ ಮೋಸ ಮಾಡಿಬಿಟ್ಟೆ. ಪಾಪಿ ನಾನು. ಇನ್ನೊಂದೆಷ್ಟು ಪಾಪದ ಕೆಲಸ ಮಾಡಿಸ್ಬೇಕು ಅಂದ್ಕೊಂಡಿದ್ದೆ ನಾವು ದೇವರು. ಭುವನ್ ಪ್ಲೀಸ್ ನೋಡಿ, ಹೀಗೆ ನೀವು ಕಣ್ಣೀರು ತುಂಬಿಕೊಂಡು ಹಣೆ ಹಣೆ ಚಚ್ಕೊಂಡ್ರೆ ನಂಗೆ ಸಂಕಟ ಆಗುತ್ತೆ. ಗಿಡಿಗೆ ಹೇಳ್ದೆ ಶ್ರದ್ಧಾ ನೀನು. ಅವ್ನ ದನಿಗಳ ಮಗ ಅಲ್ಲ, ಮೋಸಗಾರ ಅಂತ. ಆದರೆ ಪ್ರತಿ ಸಲ ನಿನ್ನ ಮಾತು ಕೇಳ್ತಾ ಇದ್ಲು. ನಾನು ನಿನ್ನ ಮಾತು ನಂಬ್ತಾ ಇರಲಿಲ್ಲ. ನೀನು ವಿಲನ್ ಥರ ನೋಡಿದೆ. ನಿನ್ನ ಜೊತೆ ಮಾತಾಡೋದನ್ನ ಅವಾಯ್ಡ್ ಮಾಡಿದೆ. ನಿನ್ನ ಸೈಕೋ ಅಂತೆ. ಒಳ್ಳೆ ಪೆಟ್ಟೆ ಕೊಟ್ಟ ಭುವಿ. ಛೀ, ಭುವಿ ಅನ್ನೋ ಹೆಸರು ಬೇರೆ ಅವನಿಗೆ. ಆಗಿದ್ದಾಗೋಯ್ತು. ಕಾಲ ಮಿಂಚು ಹೋಗೋಕ್ಕೆ ಮುಂಚೆ ನಿಮಗೆ ಸತ್ಯ ಗೊತ್ತಾಯ್ತಲ್ಲ. ಸದ್ಯ ನೋಡಿ, ಈಗ ಹೀಗೆ ಸಂಕಟ ಪಟ್ಕೊಂಡು ಬೇಜಾರು ಮಾಡ್ಕೊಳ್ಳೋ ಬದಲು ಮುಂದೆ ಏನು ಮಾಡಬೇಕು ಅಂತ ಯೋಚನೆ ಮಾಡಬೇಕು. ಯಾಕೆಂದರೆ ಅಪ್ಪಾಜಿ ಜೀವ, ಈ ಇಡೀ ಆಸ್ತಿ ಎಲ್ಲ ಅಪಾಯದಲ್ಲಿದೆ. ಈಗ ಸದ್ಯಕ್ಕೆ ನಾವು ಅಪ್ಪಾಜಿ ಮುಂದೆ ಇವರಿಬ್ಬರು ಮುಖವಾಡ ಕಳಿಸಿ ಹೇಗೆ ನಿಲ್ಲಿಸ್ಬೇಕು, ಅಥವಾ ಇವರಿಬ್ಬರನ್ನ ಮನೆ ಬಿಟ್ಟು ಹೇಗೆ ಓಡಿಸ್ಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕು. ಸಮಯ ಜಾಸ್ತಿ ತಗೊಂಡಷ್ಟು ಅಪಾಯಕ್ಕೆ ಹೆಚ್ಚು ಹತ್ತಿರ ಆಗ್ತಾ ಹೋಗ್ತೀವಿ. ಆಮೇಲೆಲ್ಲ ಕೈ ಮೀರಿ ಹೋಗುತ್ತಷ್ಟೆ. ಹೌದು ಶ್ರದ್ಧಾ, ನೀರು ಕುತ್ತಿಗೆ ಮಟ್ಟಕ್ಕೆ ಬರೋವರೆಗೂ ನಾನು ಮೈ ಮರೆತು ಬಿಟ್ಟಿದ್ದೆ. ಇಲ್ಲ, ಉಳಿಸ್ಕೋತೀನಿ. ನಿನ್ನ ಬದುಕು, ದನಗಳ ಬದುಕು ಈಗ ನನ್ನ ಕೈಲಿದೆ. ಇಬ್ಬರನ್ನು ಉಳಿಸ್ಕೋತೀನಿ. ಇಬ್ಬರನ್ನು ಹೆಗಲ ಮೇಲೆ ಕೂರಿಸ್ಕೊಂಡು ಉಳಿಸ್ಕೋತೀನಿ. ಮುಳುಗೋದು ಬಿಡಲ್ಲ. ಸರಿ, ಈಗ ರಿಲ್ಯಾಕ್ಸ್ ಆಗಿ ನಡೀರಿ. ಬನ್ನಿ.